ರಾಜ್ಯ ಸರ್ಕಾರದ ಈ ನಿರ್ಧಾರವನ್ನ ರಾಷ್ಟ್ರದ ಒಂದು ಹಂತಕ್ಕೆ ನಾವು ತಗೊಂಡು ಹೋಗೋದಾದ್ರೆ ಎಲ್ಲೂ ಕಾಣದೇ ಇರತಕ್ಕಂಥ ಒಂದು ಅದ್ಭುತವಾದ ಒಂದು ವಿಶೇಷವಾದ ಒಂದು ನಿರ್ಧಾರವನ್ನ ಕರ್ನಾಟಕದಲ್ಲಿ ನಾವು ನೋಡಿದ್ದೀವಿ. ತಾವು ನೋಡಬಹುದು ಶಕ್ತಿ ಯೋಜನೆ ಅಂತೇಳಿ. ಆ ನಂತರದಲ್ಲಿ ಇವರಿಗೆ ಸಾರಿಗೆ ವಿಚಾರದಲ್ಲಿ ಪ್ರತಿಯೊಂದು ಮತ್ತೆ ಒಂದು ಊಟದ ಅಕ್ಕಿ ವಿಚಾರಗಳು ನಾವೆಲ್ಲವನ್ನೂ ನೋಡ್ತಾ ಬಂದ್ರೆ ಸರ್ಕಾರ ಒಬ್ಬ ತಾಯಿ ತಂದೆಯ ರೀತಿಯಲ್ಲಿ ಎಲ್ಲವನ್ನೂ ಯೋಚನೆ ಮಾಡ್ಕೋತಾ ಬಂತು. ಆದರೆ ಒಂದು ವಿಶೇಷ ಅನ್ಸತ್ತೆ, ಒಬ್ಬ ಹೆಣ್ಣಿನ ಜೀವನದಲ್ಲಿ ಅತ್ಯವಶ್ಯಕವಾಗಿ ಅವಳು ಪಡ್ತಕ್ಕಂಥ ಬವಣೆಗಳ ನೋವುಗಳಲ್ಲೂ ಕೂಡ ಇದು ಒಂದು ಅನ್ನೋದನ್ನ ಅವರು ಈ ಒಂದು ವಿಚಾರವನ್ನ ಇವತ್ತೇನು ಒಂದು ರಜೆಯನ್ನ ಅಂತ ಹೇಳ್ಬಿಟ್ಟು ಸರ್ಕಾರ ಕೊಡ್ತು, ಅದು ಅವರಿಗೆ ಯಾವ ರೀತಿ ಅಂದ್ರೆ ವೇತನ ಸಹಿತವಾಗಿ ಕೊಡ್ತು. ವೇತನ ರಹಿತ ಅಲ್ಲ, ಇದು ವೇತನ ಸಹಿತ. ಅಂದ್ರೆ ನಾವು ಒಂದು ಯೋಚನೆ ಮಾಡಬೇಕು, ಗಾರ್ಮೆಂಟ್ಸಿಗೆ ಹೋಗ್ತಕ್ಕಂಥ ನನ್ನ ತಾಯಂದ್ರು, ಎಷ್ಟೋ ಜನ ಬಡ ಮಹಿಳೆಯರು ಎಷ್ಟು ನೋವು ನಲಿವು ಎಷ್ಟೇ ಇದ್ರು ಕೂಡ ಆ ನೋವನ್ನ ತೋರಿಸ್ಕೊಳಿದ್ರೆ ಅವರು ಓಡಾಡ್ತಕ್ಕಂಥದ್ದನ್ನ ಗಮನಿಸ್ತಿರ್ತಕ್ಕಂಥ ಸರ್ಕಾರ ಕೇವಲ ತನ್ನ ಕುಟುಂಬಕ್ಕಾಗಿ ಯೋಚನೆ ಮಾಡೋರನ್ನು ನೋಡಿದ್ದೀವಿ. ಎಷ್ಟೋ ಜನ ಆಗೋದ್ರು, ಎಷ್ಟೋ ಸರ್ಕಾರಗಳು ಬಂದೋದು, ಯಾರೂ ಕೂಡ ಈ ಯೋಚನೆಗಳನ್ನ ಮಾಡಲಿಲ್ಲ. ಆದರೆ ತಾಯಂದಿರ ಪರವಾಗಿ ಇರ್ತಕ್ಕಂಥ ಸರ್ಕಾರ, ಮಹಿಳೆಯರ ಧ್ವನಿಯಾಗಿರ್ತಕ್ಕಂಥ ಸರ್ಕಾರ, ಮಹಿಳೆಯರ ನೋವಿಗೆ ಸ್ಪಂದಿಸ್ತಕ್ಕಂಥ ಸರ್ಕಾರ, ಮಹಿಳೆಯರ ಜೀವನದ ಪ್ರತಿಯೊಂದು ಹಂತದಲ್ಲೂ ಕೂಡ ತಂದೆ ತಾಯಿಯಂತೆ ನೋಡ್ತಾ ಇರ್ತಕ್ಕಂಥ ಈ ತಾಯಿ ರೂಪದಲ್ಲಿರ್ತಕ್ಕಂಥ ಈ ಸರ್ಕಾರಕ್ಕೆ ಎಲ್ಲರೂ ಸೇರಿ ನಾವೊಂದು ನಮನವನ್ನ ಸಲ್ಲಿಸಲೇಬೇಕಾಗತ್ತೆ. ಹಾಗಾಗಿ ಈ ಸರ್ಕಾರದ ನನ್ನ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯಜಿ ಅವರಿಗೂ ಇದರಲ್ಲಿ ಒಂದು ನೆನಪು ಮಾಡ್ಕೋತಾ ಇದ್ದೀನಿ. ಅವರು ಅಧಿಕಾರ ತಗೊಂಡು ಕೂಡ್ಲೇನೆ ಅನ್ನಭಾಗ್ಯವನ್ನ ತಂದ್ರು. ಅನ್ನ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನ ಅವತ್ತು ತೋರಿಸ್ಕೊಟ್ರು. ತಾಯಂದ್ರಿಗೆ ಸ್ವಾವಲಂಬಿಗಳಾಗ್ಲಿಕ್ಕೆ ಅಂತ ಹೇಳ್ಬಿಟ್ಟು 5 ಗ್ಯಾರಂಟಿ ಯೋಜನೆಗಳನ್ನ ತಂದ್ರು. ಈಗ ಆಕೆಗೆ ಒಂದು ದಿನದ ರಜೆಯ ಅವಶ್ಯಕತೆ ಇದೆ ಅನ್ನೋದನ್ನು ಕೂಡ ಅವರು ತಂದಿರ್ತಕ್ಕಂಥ ಈ ವಿಚಾರಕ್ಕೆ ನಾವೆಲ್ಲರೂ ಕೂಡ ನಮನವನ್ನ ಸಲ್ಲಿಸೋಣ ಅಂತಕ್ಕಂಥ ಮಾತನ್ನ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ.